ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕಥೆಯ ಹೆಸರು ಬಬ್ಲು ನರ್ತನವಾಡಿದ ಚಂದದಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಇದು ಬಬ್ಲುನ ಶಾಲೆ. ರಾಜು ಹೇಳಿದ, ಮುಂದಿನ ಭಾನುವಾರವೇ ಕಾರ್ಯಕ್ರಮ. ಆ ದಿನ ನಮಗೆಲ್ಲ ಎಷ್ಟು ಸಂತೋಷದ ದಿನವಾಗಿರುತ್ತೆ. ನಂದು ಹೇಳಿದ, ಅದರಲ್ಲೂ ಬಬ್ಲು ನೃತ್ಯ ಮಾಡುವುದನ್ನು ನೋಡುವುದು ಅತಿ ಚೆನ್ನ. ಅವನು ಮಯೂರ ನರ್ತನ ಮಾಡುವವನಿದ್ದಾನೆ. ಇಬ್ಬರು ಉಪಾಧ್ಯಾಯನಿಯರು ತಮ್ಮಲ್ಲಿ ಮಾತನಾಡುತ್ತಿದ್ದರು. ಬಬ್ಲು ಮಯೂರ ನಾಟ್ಯ ಬಹಳ ಚೆನ್ನಾಗಿ ಕಲಿತಿದ್ದಾನೆ. ಅವನು ನರ್ತನ ಮಾಡುವುದನ್ನು ನೋಡಲು 2 ಕಣ್ಣುಗಳು ಸಾಲದು ಅಲ್ಲವಾ? ಹೌದು ಹೌದು. ಬಬ್ಲುನ ತಂದೆ ತಾಯಿಗಳು ಪರಸ್ಪರ ಮಾತನಾಡುತ್ತಿದ್ದರು. ಈ ಭಾನುವಾರ ನಮ್ಮ ಬಬ್ಲು ನವಿಲಿನ ನೃತ್ಯ ಮಾಡುವುದನ್ನು ನೋಡಬಹುದು. ಕಾರ್ಯಕ್ರಮದ ದಿನ ಬಂದಿತು. ವೇದಿಕೆ ಸಜ್ಜಾಗಿತ್ತು. ಜನ ಕಾತುರದಿಂದ ಕಾಯುತ್ತಿದ್ದರು. ನವಿಲು ಗರಿಗಳಿಂದ ಅಲಂಕೃತನಾಗಿದ್ದ ಬಬ್ಲು ವೇದಿಕೆಯ ಮೇಲೆ ಬಂದ. ಆಗ ಉಪಾಧ್ಯಾಯಿನಿ ನರ್ತನ ಶುರು ಮಾಡಲು ಅವನಿಗೆ ಸನ್ನೆ ಮಾಡಿದರು. ಬಬ್ಲು ಹೇಳಿದನು, ನಾನು ನರ್ತಿಸೋಲ್ಲ. ನನ್ನ ಸ್ನೇಹಿತರು, ಮಾವ, ಅತ್ತೆ, ಅಪ್ಪ, ಅಮ್ಮ ಎಲ್ಲರೂ ಬಬ್ಲು ಕುಣಿಯುವುದನ್ನು ನೋಡುವರು. ನನಗೆ ನರ್ತಿಸಲು ಇಷ್ಟವಿಲ್ಲ. ನಾನು ಅವರೊಟ್ಟಿಗೆ ಬಬ್ಲು ಕುಣಿಯುವುದನ್ನು ನೋಡಬೇಕು ಎಂದು ಹೇಳುತ್ತಾ ನೃತ್ಯ ಮಾಡದೆ ಸುಮ್ಮನೆ ನಿಂತನು. ನೀನೇ ಬಬ್ಲು ಮರಿ, ನೀನು ನರ್ತನ ಮಾಡದಿದ್ದರೆ ಏನನ್ನು ನೋಡುತ್ತಿ? ನೋಡು ಮಗು, ಈಗ ನೀನು ನರ್ತಿಸಿದರೆ ನಿನ್ನದೇ ನರ್ತನವನ್ನು ನೀನು ಆಮೇಲೆ ವಿಡಿಯೋದಲ್ಲಿ ನೋಡಬಹುದಲ್ಲ. ಉಪಾಧ್ಯಾಯಿನಿ ಅರ್ಥವಾಗುವಂತೆ ವಿವರಿಸಿದರು. ಬಬ್ಲು ಹಿಡಿದ ಹಠ ಬಿಡಲಿಲ್ಲ. ಅದೇನೇ ಇರಲಿ, ನಾನು ಎಲ್ಲರ ಜೊತೆಯೇ ನೃತ್ಯ ನೋಡಬೇಕು. ಆಗ ಒಬ್ಬ ಉಪಾಧ್ಯಾಯಿನಿ ಒಂದು ದೊಡ್ಡ ನಿಲುವುಗನ್ನಡಿಯನ್ನು ತಂದು ವೇದಿಕೆಯ ಒಂದು ಬದಿಯಲ್ಲಿ ಇಟ್ಟರು. ಬಬ್ಲು ಮರಿ, ನೀನು ಈ ಕನ್ನಡಿಯಲ್ಲಿ ನೋಡುತ್ತಾ ನೃತ್ಯ ಮಾಡು. ಆಗ ನಾವು ಎಲ್ಲರೂ ಒಟ್ಟಾಗಿ ನಿನ್ನ ನೃತ್ಯವನ್ನು ನೋಡಬಹುದು ಎಂದು ಬಬ್ಲುವನ್ನು ಪುಸಲಾಯಿಸಿದರು. ಪುಟ್ಟ ಬಬ್ಲುಗೆ ಅದೆಷ್ಟು ಖುಷಿ! ನವಿಲಿನಂತೆಯೇ ಬಹಳ ಸೊಗಸಾಗಿ ನರ್ತನ ಮಾಡಿದ. ಎಲ್ಲರೂ ಆನಂದದಿಂದ ಚಪ್ಪಾಳೆಯ ಮಳೆಗರೆದರು. ಮಕ್ಕಳೇ, ಕತೆ ಹೇಗಿತ್ತು? ನಿಮಗೆ ಇಷ್ಟವಾಯಿತೇ? ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ.